ಒಮ್ಮೆ ಊಹಿಸಿಕೊಳ್ಳಿ, ಒಬ್ಬ ವ್ಯಕ್ತಿ, ಆತನ ದನಿ ಟಿವಿಯಲ್ಲಿ ಬಿತ್ತರವಾಗಲಿಲ್ಲ, ದೊಡ್ಡ ದೊಡ್ಡ ಸಭಾಂಗಣಗಳಲ್ಲಿ ಮೊಳಗಲಿಲ್ಲ, ಆದರೂ ಆತ ಮಾತಿಗಿಳಿದರೆ ಸಾಕು, ಇಡೀ ದೇಶವೇ ಕಿವಿಯಾಯಿತು. ಬಡ ರೈತನಿಂದ ಹಿಡಿದು ಕಾಲೇಜು ವಿದ್ಯಾರ್ಥಿಯವರೆಗೆ, ಗೃಹಿಣಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕಣ್ಮುಚ್ಚಿ ಆತನ ಮಾತುಗಳನ್ನು ತಮ್ಮ ಅಂತರಾಳದಲ್ಲಿ ಅನುಭವಿಸುತ್ತಿದ್ದರು. ಒಂದು ಕ್ಷಣ ಯೋಚಿಸಿ, ಯಾರಾದರೂ ನಿಮ್ಮ ನಂಬಿಕೆಗಳ ಬುಡವನ್ನೇ ಅಲ್ಲಾಡಿಸುವಂತಹ ಕಟು ಸತ್ಯವನ್ನು ನಿಮ್ಮ ಮುಂದೆ ಇಟ್ಟರೆ ಏನಾಗಬಹುದು? ಆ ಸತ್ಯವು ನೀವು ಇದುವರೆಗೂ ನಂಬಿಕೊಂಡು ಬಂದಿದ್ದೆಲ್ಲವನ್ನೂ ಪ್ರಶ್ನಿಸುವಂತೆ ಮಾಡಿದರೆ. ಇಂದು ನಾವು ಅಂತಹ ಒಬ್ಬ ಅಪ್ರತಿಮ ವ್ಯಕ್ತಿಯ ಕಥೆಯನ್ನು ಹೇಳಲಿದ್ದೇವೆ. ಅವರು ಬದುಕಿದ್ದು ಅಧಿಕಾರಕ್ಕಾಗಲ್ಲ, ಪ್ರಚಾರಕ್ಕಾಗಲ್ಲ, ಬದಲಾಗಿ ನಿದ್ರಿಸುತ್ತಿದ್ದ ಒಂದು ರಾಷ್ಟ್ರದ ಆತ್ಮಸಾಕ್ಷಿಯನ್ನು ಬಡಿದೆಬ್ಬಿಸಲು, ಕೇವಲ ಸತ್ಯದ ಮೇಲಿನ ಪ್ರೀತಿಗಾಗಿ ಕಠಿಣ ಪ್ರಶ್ನೆಗಳನ್ನು ಕೇಳಲು ಎದೆಗಾರಿಕೆ ತೋರಿಸಿದ ಆ ಧೀಮಂತ ನಾಯಕ ಬೇರಾರೂ ಅಲ್ಲ, ಶ್ರೀ ರಾಜೀವ್ ದೀಕ್ಷಿತ್. ಈಗ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳೋಣ. ನಾವು ಸತ್ಯವನ್ನು ಕೇಳಲು ಸಿದ್ಧರಿದ್ದೇವೆ? ಬದಲಾವಣೆಗೆ ಸಿದ್ಧರಿದ್ದೇವೆ? ಬನ್ನಿ, ರಾಜೀವ್ ದೀಕ್ಷಿತ್ ಅವರ ಈ ರೋಚಕ ಪಯಣವನ್ನು ತಿಳಿಯೋಣ. ಬಾಲ್ಯ ಮತ್ತು ಶಿಕ್ಷಣ. ರಾಜೀವ್ ದೀಕ್ಷಿತ್ ಅವರು 1967ರ ನವೆಂಬರ್ 30ರಂದು ಉತ್ತರ ಪ್ರದೇಶದ ಅಲಿಗಢ ಜಿಲ್ಲೆಯ ನಹಾ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಅವರ ಆರಂಭಿಕ ಶಿಕ್ಷಣ ನಡೆದದ್ದು ಹಳ್ಳಿಯ ಒಂದು ಸಾಧಾರಣ ಶಾಲೆಯಲ್ಲಿ. ನಂತರ ಉನ್ನತ ವ್ಯಾಸಂಗಕ್ಕಾಗಿ ನಗರಕ್ಕೆ ಬಂದ ಅವರು ಬಿ.ಟೆಕ್ ಬಿಟೆಚ್ ಮತ್ತು ಎಂ.ಟೆಕ್ ಮೆಟೆಚ್ ಪದವಿಗಳನ್ನು ಪಡೆದರು. ಗಮನಿಸಿ, ಅವರದ್ದು ಒಂದು ಸಾಮಾನ್ಯ ಹಿನ್ನೆಲೆ. ಯಾವುದೇ ಶ್ರೀಮಂತಿಕೆಯಿಲ್ಲ, ವಿಶೇಷ ಸವಲತ್ತುಗಳಿಲ್ಲ. ದೃಢವಾದ ಸಂಕಲ್ಪವಿದ್ದರೆ ಹಿನ್ನೆಲೆ ಮುಖ್ಯವಾಗುವುದಿಲ್ಲ ಎಂಬುದಕ್ಕೆ ಅವರ ಜೀವನವೇ ಸಾಕ್ಷಿ. ನೀವು ಎಂದಾದರೂ ಯೋಚಿಸಿದ್ದೀರಾ, ನಮಗೆ ಹೇಳಿಕೊಟ್ಟಿದ್ದನ್ನು ಪ್ರಶ್ನಿಸದೆ ಹಾಗೆಯೇ ಒಪ್ಪಿಕೊಂಡಿದ್ದರೆ ಏನಾಗುತ್ತಿತ್ತು? ಆ ಪ್ರಶ್ನೆಗಳನ್ನು ನೀವು ಕೇಳದಿದ್ದರೆ ಮತ್ಯಾರು ಕೇಳುತ್ತಿದ್ದರು? ಪ್ರಶ್ನಿಸುವುದರಿಂದ ಮಾತ್ರ ಬದಲಾವಣೆ ಸಾಧ್ಯವಲ್ಲವೇ? ಪ್ರಶ್ನೆಗಳಿಂದ ಹುಟ್ಟಿದ ಕಿಚ್ಚು. ಚಿಕ್ಕ ವಯಸ್ಸಿನಿಂದಲೇ ಇತಿಹಾಸದ ಪುಸ್ತಕಗಳಲ್ಲಿನ ವಿರೋಧಾಭಾಸಗಳನ್ನು ಕಂಡಾಗ ರಾಜೀವ್ ಸುಮ್ಮನಿರುತ್ತಿರಲಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ವಿದೇಶಿ ಆಕ್ರಮಣಕಾರರು ನಮ್ಮ ಈ ವಿಶಾಲ ದೇಶವನ್ನು ಆಳಲು ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆ ಅವರಲ್ಲಿ ಸದಾ ಕಾಡುತ್ತಿತ್ತು. ಈ ಪ್ರಶ್ನೆಗಳೇ ಅವರೊಳಗೆ ಒಂದು ಬೆಂಕಿಯನ್ನು ಹೊತ್ತಿಸಿದವು. ನಮಗೆ ಕಲಿಸಿದ ಇತಿಹಾಸ ಪೂರ್ಣ ಸತ್ಯವಾಗಿರಲಿಕ್ಕಿಲ್ಲ ಎಂಬ ಸಂಶಯ ಅವರಲ್ಲಿ ಮೂಡಿತು. ಆ ಕುತೂಹಲ, ಆ ಸಂಶಯವೇ ಅವರ ಅತಿದೊಡ್ಡ ಶಕ್ತಿಯಾಯಿತು. ನಮ್ಮಲ್ಲಿ ಎಷ್ಟು ಜನ ಈಗ ನಡೆಯುತ್ತಿರುವುದು ಸರಿಯೇ ಎಂದು ಕೇಳುವ ಧೈರ್ಯ ಮಾಡಿದ್ದೇವೆ? ಭಯ ನಮ್ಮ ಬಾಯಿಯನ್ನು ಮುಚ್ಚಿಸಿದೆ. ಆದರೆ ರಾಜೀವ್ ದೀಕ್ಷಿತ್ ಭಯಕ್ಕೆ ಜಗ್ಗಲಿಲ್ಲ, ಪ್ರಶ್ನೆಗಳನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡರು. ರಾಷ್ಟ್ರ ಜಾಗೃತಿ, ಸ್ವದೇಶಿ ಮತ್ತು ದೇಶಭಕ್ತಿ. ಬೆಳೆಯುತ್ತಾ ಹೋದಂತೆ 1947ರಲ್ಲಿ ನಮಗೆ ಸಿಕ್ಕಿದ್ದು ಕೇವಲ ಅಧಿಕಾರ ಹಸ್ತಾಂತರವೇ ಹೊರತು ಪೂರ್ಣ ಸ್ವಾತಂತ್ರ್ಯವಲ್ಲ ಎಂಬ ಕಟು ಸತ್ಯ ಅವರಿಗೆ ಅರ್ಥವಾಯಿತು. ವಿದೇಶಿ ಕಂಪನಿಗಳು, ವಿದೇಶಿ ಕಾನೂನುಗಳು ಮತ್ತು ತಪ್ಪು ಆರ್ಥಿಕ ನೀತಿಗಳು ನಮ್ಮನ್ನು ಇನ್ನೂ ಪರೋಕ್ಷವಾಗಿ ಆಳುತ್ತಿವೆ ಎಂದು ಅವರು ನಂಬಿದ್ದರು. ತಮ್ಮ ಈ ಆಲೋಚನೆಗಳನ್ನು ಅವರು ಒಂದು ಚಳುವಳಿಯನ್ನಾಗಿ ರೂಪಿಸಿದರು, ಅದೇ ಸ್ವದೇಶಿ ಆಂದೋಲನ. ಭಾರತೀಯರು, ಅದರಲ್ಲೂ ಯುವಕರು, ರೈತರು ಮತ್ತು ವ್ಯಾಪಾರಿಗಳು ಸ್ವಾವಲಂಬಿಗಳಾಗಬೇಕು, ನಮ್ಮ ಮಣ್ಣಿನ ಉತ್ಪನ್ನಗಳನ್ನು ನಂಬಬೇಕು ಎಂದು ಅವರು ಕರೆ ನೀಡಿದರು. ಅವರು ಕೇವಲ ಭಾಷಣ ಮಾಡಲಿಲ್ಲ, ಜನರನ್ನು ಜಾಗೃತಗೊಳಿಸಿದರು, ಎಚ್ಚರಿಸಿದರು. ನಮ್ಮ ಭೂಮಿ, ನಮ್ಮ ಜನ, ನಮ್ಮ ಪರಂಪರೆಯನ್ನು ನಾವು ನಂಬಲು ಶುರು ಮಾಡಿದರೆ ನಮ್ಮ ಜೀವನ ಬದಲಾಗಬಹುದೇ? ಯೋಚಿಸಿ. ಆರೋಗ್ಯ, ಆಯುರ್ವೇದ ಮತ್ತು ಸರಳ ಜೀವನ. ರಾಜೀವ್ ದೀಕ್ಷಿತ್ ಕೇವಲ ರಾಜಕೀಯ ಅಥವಾ ಆರ್ಥಿಕತೆಯ ಬಗ್ಗೆ ಮಾತನಾಡಲಿಲ್ಲ. ಅವರು ಆರೋಗ್ಯ, ಆಯುರ್ವೇದ ಮತ್ತು ನಿಸರ್ಗದತ್ತವಾದ ಜೀವನ ಶೈಲಿಯ ಮಹತ್ವವನ್ನು ಸಾರಿದರು. ಆರೋಗ್ಯವಾಗಿರಲು ನಾವು ನಮ್ಮ ಸಂಸ್ಕೃತಿ ಮತ್ತು ಮಣ್ಣಿಗೆ ಹತ್ತಿರವಾಗಬೇಕು, ರಾಸಾಯನಿಕ ಔಷಧಿಗಳ ಅಥವಾ ವಿದೇಶಿ ಉತ್ಪನ್ನಗಳ ಮೇಲಲ್ಲ ಎಂಬುದು ಅವರ ವಾದವಾಗಿತ್ತು. ಇಂದಿನ ಫಾಸ್ಟ್ ಫುಡ್, ಮಾಲಿನ್ಯ, ಒತ್ತಡದ ಬದುಕನ್ನು ನೋಡಿ ನಾವೆಷ್ಟು ಕಳೆದುಕೊಂಡಿದ್ದೇವೆ ಎಂದು ಅನ್ನಿಸುತ್ತಿಲ್ಲವೇ? ರಾಜೀವ್ ಅವರ ಮಾತುಗಳು ಇಂದಿಗೂ ನಮ್ಮನ್ನು ಚಿಂತನೆಗೆ ಹಚ್ಚುತ್ತವೆ. ಜನಜಾಗೃತಿ ಆಂದೋಲನ. 2009ರಲ್ಲಿ ರಾಜೀವ್ ದೀಕ್ಷಿತ್ ಅವರು ಸ್ವದೇಶಿ ಜಾಗರಣ ಆಂದೋಲನದ ಮೂಲಕ ಸ್ವಾವಲಂಬನೆ ಮತ್ತು ರಾಷ್ಟ್ರೀಯತೆಯ ಬಗ್ಗೆ ಅರಿವು ಮೂಡಿಸಿದರು. ಅವರ ಭಾಷಣಗಳು ಕೋಟ್ಯಂತರ ಜನರನ್ನು ತಲುಪಿದವು. ಹಳ್ಳಿಗಳಿಂದ ಪಟ್ಟಣಗಳವರೆಗೆ ಸಂಚರಿಸಿ ಪ್ರತಿಯೊಬ್ಬ ಭಾರತೀಯನೂ ತನ್ನತನವನ್ನು ಕಂಡುಕೊಳ್ಳುವಂತೆ ಪ್ರೇರೇಪಿಸಿದರು. ನಾವು ಅಸಹಾಯಕರು ಎಂದುಕೊಳ್ಳುತ್ತೇವೆ. ಆದರೆ ನಿಜವಾದ ಶಕ್ತಿ ಇರುವುದು ಅರಿವಿನಲ್ಲಿ. ನಮ್ಮ ಮನಸ್ಸು ಜಾಗೃತವಾದರೆ ನಮ್ಮ ದೇಶವೂ ಜಾಗೃತವಾಗುತ್ತದೆ. ಸಾವು, ನಿಗೂಢತೆ ಮತ್ತು ಉಳಿದು ಹೋದ ಪ್ರಶ್ನೆಗಳು.
ದಿನಾಂಕ 30 ನವೆಂಬರ್ 2010. ರಾಜೀವ್ ದೀಕ್ಷಿತ್ ಅವರು ಇಹಲೋಕ ತ್ಯಜಿಸಿದರು. ಆಗ ಅವರಿಗೆ ಕೇವಲ 43 ವರ್ಷ. ಅಧಿಕೃತವಾಗಿ ಅದು ಹೃದಯಘಾತ ಎಂದು ಹೇಳಲಾಯಿತಾದರೂ ಇಂದಿಗೂ ಅವರ ಕೋಟ್ಯಂತರ ಅಭಿಮಾನಿಗಳ ಮನದಲ್ಲಿ ಒಂದು ಪ್ರಶ್ನೆ ಕೊರೆಯುತ್ತಿದೆ: ಅದು ಸಹಜ ಸಾವೇ ಅಥವಾ ಅದಕ್ಕೇನಾದರೂ ಕಾಣದ ಕೈಗಳ ಸಂಚು ಇತ್ತೇ? ಮರಣೋತ್ತರ ಪರೀಕ್ಷೆ ಔಟಾಪ್ಸಿ ಏಕೆ ನಡೆಯಲಿಲ್ಲ? ಅವರ ಸಾವಿನ ನಂತರವೂ ಅವರು ಎತ್ತಿದ ಪ್ರಶ್ನೆಗಳು ಇಂದಿಗೂ ಪ್ರತಿಧ್ವನಿಸುತ್ತಿವೆ. ಅವರ ದನಿಯನ್ನು ಅಡಗಿಸಲಾಯಿತೆ? ಅಥವಾ ಆ ದನಿ ಈಗ ಶಾಶ್ವತವಾಗಿ ಅಮರವಾಗಿದೆಯೇ? ನಾವೇನು ಕಲಿಯಬಹುದು? ರಾಜೀವ್ ದೀಕ್ಷಿತ್ ಅವರ ಕತೆ ಕೇವಲ ಅವರೊಬ್ಬರದಲ್ಲ, ಅದು ನಮ್ಮೆಲ್ಲರ ಕತೆ. ನಮ್ಮ ಸಂಶಯಗಳು, ನಮ್ಮ ಹೋರಾಟಗಳು ಮತ್ತು ನಮ್ಮ ಸಾಮರ್ಥ್ಯದ ಕತೆ. ದೈನಂದಿನ ಜಂಜಾಟದಲ್ಲಿ ನಾವು ನಾವ್ಯಾರು, ನಮ್ಮ ಗುರಿಯೇನು ಎಂದು ಕೇಳಿಕೊಳ್ಳುವುದನ್ನೇ ಮರೆತಿದ್ದೇವೆ. ಆದರೆ ನಾವು ಸ್ವಲ್ಪ ನಿಂತು ಯೋಚಿಸಿ ಪ್ರಶ್ನಿಸಲು ಆರಂಭಿಸಿದರೆ ಬಹುಶಃ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಅದೇ ಆಗಿರುತ್ತದೆ. ಸಣ್ಣದಾಗಿ ಪ್ರಾರಂಭಿಸಿ. ಏನನ್ನಾದರೂ ಪ್ರಶ್ನಿಸಿ. ಬದಲಾವಣೆಗೆ ನಾಂದಿ ಹಾಡಿ. ಆಗ ನೀವು ಒಂದು ದೊಡ್ಡ ಬದಲಾವಣೆಯ ಭಾಗವಾಗುತ್ತೀರಿ. ಮುಕ್ತಾಯ. ರಾಜೀವ್ ದೀಕ್ಷಿತ್ ಇಂದು ನಮ್ಮ ನಡುವೆ ಇಲ್ಲದಿರಬಹುದು. ಆದರೆ ಅವರ ದನಿ, ಅವರ ಪ್ರಶ್ನೆಗಳು, ಅವರ ವಿಚಾರಗಳು ಇಂದಿಗೂ ಜೀವಂತ. ಅವು ನಮ್ಮನ್ನು ಎಚ್ಚರಿಸುತ್ತಲೇ ಇವೆ. ಬದಲಾವಣೆ ಅಧಿಕಾರದಿಂದಲ್ಲ, ಅರಿವಿನಿಂದ ಬರಬೇಕು ಎಂದು ನೀವು ನಂಬುವುದಾದರೆ ಬನ್ನಿ, ಜೊತೆಯಾಗಿ ಜಾಗೃತರಾಗೋಣ. ಪ್ರಶ್ನಿಸೋಣ. ಕಲಿಯೋಣ. ಮುಂದಿನ ವಿಡಿಯೋದಲ್ಲಿ ಯಾವ ಮಹಾನ್ ವ್ಯಕ್ತಿಯ ಕಥೆಯನ್ನು ನೀವು ಕೇಳಲು ಬಯಸುತ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಆಯ್ಕೆಯ ಕತೆ ಮುಂದಿನ ಬಾರಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಬಹುದು.